ವರಮಹಾಲಕ್ಷ್ಮಿ ಹಬ್ಬವನ್ನು ಶುಕ್ರವಾರ ಸಂಭ್ರಮ ಸಡಗರದಿಂದ ಆಚರಿಸಲು ನಗರದ ಜನತೆ ಸಿದ್ಧತೆ ನಡೆಸಿತು. ಇಂದು ಬೆಳಗ್ಗೆಯಿಂದಲೇ ಹೂವು ಮತ್ತು ಹಣ್ಣುಗಳ ಖರೀದಿಯಲ್ಲಿ ತೊಡಗಿದ್ರು. ಬೆಲೆ ಏರಿಕೆ ಬಿಸಿಯ ನಡುವೆಯೂ ಖರೀದಿ ಭರಾಟೆ ಜೋರಾಗಿ ಇತ್ತು. ಹಬ್ಬದ ದಿನ ಮನೆಗಳಲ್ಲಿ ಲಕ್ಷ್ಮೀ ಮೂರ್ತಿಗಳನ್ನು ಕೂರಿಸಿ ಪೂಜಿಸುವುದು ವಾಡಿಕೆ. ಈ ವೇಳೆ ಅಲಂಕಾರಕ್ಕಾಗಿ ತರಹೇವಾರಿ ಹೂವು ಮತ್ತು ಹಣ್ಣುಗಳ ಬಳಸುತ್ತಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹೂವು ಮತ್ತು ಹಣ್ಣು ದರಗಳಲ್ಲಿ ಭಾರಿ ಏರಿಕೆಯಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಣ್ಣುಗಳಿಗೆ ಬೇಡಿಕೆ ಜಾಸ್ತಿ. ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಮೂರ್ತಿಯ ಸುತ್ತ ಜೋಡಿಸಲು ಮತ್ತು ಅಲಂಕಾರಕ್ಕಾಗಿ ಹೆಚ್ಚಿನ ಪ್ರಮಾಣದ ಹಣ್ಣುಗಳನ್ನು ಖರೀದಿಸುತ್ತಾರೆ. ಬೇಡಿಕೆ ಹೆಚ್ಚಾದಂತೆ ಹಣ್ಣುಗಳ ದರದಲ್ಲೂ ಸ್ವಲ್ಪ ಏರಿಕೆಯಾಗಿದೆ. ತೆಂಗಿನಕಾಯಿ ಬೆಲೆಯಂತೂ ಹೆಚ್ಚಳವಾಗಿತ್ತು. ಬೆಲೆ ಹೆಚ್ಚಾದರೂ ಖರೀದಿ ಭರಾಟೆ ಮಾತ್ರ ಜೋರು ಇತ್ತು. ಹಂಗೊಂದು ಮಾತಾಡ್ಬಿಡು. ಈ ದಿನ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಸಡಗರದ ಹಬ್ಬವಾಗಿರುತ್ತದೆ. ಈ ಹಳ್ಳಿಯವರು ಮತ್ತು ಟೌನ್ನವರು ತುಂಬ ಅಂದರೆ ಭರ್ಜರಿ ವ್ಯಾಪಾರ ಮಾಡೋದ್ರಿಂದ ಇದು ಒಂದು ಎಲ್ಲರಿಗೂ ತುಂಬ ಖುಷಿಯಾಗಿರೋಂಥ ಹಬ್ಬ ಅಂತ ಹೇಳ್ತೀನಿ. ಅಮ್ಮ ಇಷ್ಟು ದಿನ ಮಳೆ ಇರಲಿಲ್ಲ, 2 ದಿನ ಮಳೆ ಆಗಿರೋದ್ರಿಂದ ಜನಗಳಿಗೆ ತುಂಬ ಖುಷಿಯಿಂದ ಹಬ್ಬ ಮಾಡಬೇಕಂತ ಅವರು ಎಲ್ಲ ಹಳ್ಳಿಯಿಂದ ಟೌನಿಂದ ಎಲ್ಲ ಜನಗಳು ಬಂದು ಭರ್ಜರಿ ಖರೀದಿ ಮಾಡಿ ಇದು ಒಂದು ಹಬ್ಬನ ತುಂಬ ಸಡಗರದಿಂದ ಆಚರಣೆ ಮಾಡ್ತಾರೆ. ಭಾಷೆ ಎಲ್ಲ ಅಂದರೆ ಎಲ್ಲ ರೇಟ್ ಇದೆ, ತುಂಬ ರೇಟ್ ಇದೆ. ಆದ್ರೂ ಎಷ್ಟೇ ರೇಟ್ ಇದ್ರೂ ಜನಗಳು ಖರೀದಿ ಮಾಡ್ಕೊಂಬಿಟ್ಟು ಮನೆಯಲ್ಲಿ ಹಬ್ಬ ಸಡಗರದಿಂದ ಆಚರಣೆ ಮಾಡಬೇಕಂತ ಖುಷಿ ಪಡ್ತಾರೆ. ಹಬ್ಬ ಇದೆ. ಹಬ್ಬ ಇದು ಕಿತ್ತಳೆ ಹಣ್ಣು 100 ರೂಪಾಯಿ ಇದೆ, ಇದು ಬಾಳೆಹಣ್ಣು 100 ರೂಪಾಯಿ ಇದೆ, ಹೂವು 200 ರೂಪಾಯಿ ಮಾರಿದೆ. ಆದ್ರೂ ಎಷ್ಟೇ ರೇಟ್ ಇದ್ದರೂ ಜನಗಳು ಮಾತ್ರ ಈ ಹಬ್ಬನ ತುಂಬ ಖುಷಿಯಿಂದ ಸಡಗರದಿಂದ ಮಾಡ್ತಾ ಇದ್ದಾರೆ. ಹಬ್ಬದ ಹಾರ್ದಿಕ ಶುಭಾಶಯ. ನಿಮ್ಮ ಹೆಸರು? ನನ್ನ ಹೆಸರು ಟಿ ವೆಂಕಟಲಕ್ಷ್ಮಿ ಅಂತ, ಮಾರುಕಟ್ಟೆ ಮೇಲ್ವಿಚಾರಕರು.